ಯಾವ್ದಾದ್ರು ಸರ್ಕಾರಿ ಕೆಲಸ ಬೇಕು ಅಂತಂದ್ರೆ ವೋಟರ್ ಲಿಸ್ಟ್ ಇರ್ಬೇಕಾ ಬೇಡವಾ? ಸರ್ಕಾರಿ ಕೆಲಸ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದ್ರ ಜೊತೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವ ಸೌಲಭ್ಯ ಕೂಡ ತಗೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಅದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ನಮ್ಮ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಜೊತೆಗೆ ಏನು ಈಗ ಪಂಚ ಗ್ಯಾರಂಟಿ ಯೋಜನೆಗಳಿದೆ ಕಾಣಬಹುದಾಗಿದೆ. ಹಾಗಾಗಿ ಏನು ಇವತ್ತು BLA 2ಗಳು ಅಂತ ಹೇಳಿ ಏನು ನಾವು ಈಗ ಅಂತ ಹೇಳಿ BLA 2ಗಳು ಮಾತ್ರ ಜವಾಬ್ದಾರಿ ಅಲ್ಲ, ಅವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಅಷ್ಟೇ. ಆದ್ರೆ ಆ ಬೂತ್ ನಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಅವೆಲ್ಲ ಏನಿದೆ ಬೂತ್ ನಲ್ಲಿ ತಾವುಗಳು ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡಾಗ ಮಾತ್ರ ಇದನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ. ಅವ್ರಿಗೆ ಯಾಕೋ ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಡ್ತಾರೆ ಅಂದ್ರೆ ಅದಾಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಗ್ಗೂಡಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾನು ಕೂಡ ವೋಟರ್ ಲಿಸ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಈಗಿನ ಮತ ಏನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇದು ಪರಿಷ್ಕರಣೆ ಅಲ್ಲ, ಹೊಸ ಹೊಸ ಮತಪಟ್ಟಿಯನ್ನೇ ತಯಾರಿಸ್ತಾ ಇರ್ತಕ್ಕಂಥದ್ದು. ಪರಿಷ್ಕರಣೆ ಅಂತಂದ್ರೆ ಇರೋದನ್ನ ಸರಿಪಡಿಸೋದಷ್ಟೇ ಇತ್ತು, ಬಟ್ ಇದು ಪರಿಷ್ಕರಣೆ ಅಲ್ಲ. ಯಾಕಂತಂದ್ರೆ ಎಲ್ಲರೂ ಕೂಡ ಹೊಸ ಅರ್ಜಿ ಹಾಕ್ಬೇಕು. ಅಂದ್ರೆ ಹೊಸ ಮತದಾರರಾಗಿಲ್ವಾ? ಇವಾಗ ಏನು ಮತದಾರರ ಪಟ್ಟಿ ಇದೆ ಅದು ಮುಗ್ದೋಗಿದೆ, ಅದು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಹಾಗಾಗಿ ನಾವೀಗ ಹೊಸದಾಗಿ ಅರ್ಜಿ ಹಾಕಬೇಕಾಗಿದೆ. ಆ ಸಂದರ್ಭದಲ್ಲಿ ಏನು ನಮ್ಮ ಸಾಂಪ್ರದಾಯಿಕ ಮತಗಳೇನಿತ್ತು ಕಾಂಗ್ರೆಸ್ ಪಕ್ಷದ್ದು ಒಂದು ಬೂತ್ ನಲ್ಲಿ ಒಂದೊಂದು 10 ವೋಟ್ಗಳನ್ನ ಬಿಟ್ಕೊಂಡು ಬಂದ್ರು. ನಮ್ಮ ಕಾಂಗ್ರೆಸ್ಸೇ ಇದು ಅಂತಕ್ಕಂಥ ವೋಟ್ಗಳನ್ನ 10 ವೋಟ್ಗಳನ್ನ ಬಿಟ್ಟ ಬಂದು 283 ಬೂತ್ ಇದೆ. ಜಾಗರೂಕತೆಯನ್ನು ವಹಿಸಬೇಕು ಅಂತ ಹೇಳ್ತಾ, ಜೊತೆಗೆ ಇದೆ ನಮ್ಮ ಜೂನ್ 30ನೇ ತಾರೀಕಿನಿಂದ BLOಗಳು ಅಂತೇಳಿ ನಾವು ನೇಮಕ ಮಾಡಿರೋದು, ನಮ್ಮ ಪಕ್ಷದಿಂದ ನೇಮಕ ಮಾಡಿರೋದು BLA ಬೂತ್ ಲೆವೆಲ್ ಏಜೆಂಟ್. BLO ಅಂತ ಹೇಳಿ ಸರ್ಕಾರದಿಂದ ನೇಮಿಸಿರ್ತಾರೆ. ಬೂತ್ ಲೆವೆಲ್ ಆಫೀಸರ್ ಅಂತ ಅಂದ್ರೆ ಮಾಸ್ಟರ್ಗಳು ಇರ್ತಾರಲ್ಲ, ಸ್ಕೂಲ್ ಮಾಸ್ಟರ್ ಅಲ್ಲ, ಅವ್ರನ್ನ ನೇಮಿಸಿದ್ದಾರೆ. ಸೊ ಅವ್ರ ಜೊತೆ ನಾವು ಕೋರ್ಡಿನೇಷನ್ ಮಾಡಬೇಕು. ನಮ್ಮ BLA 2ಗಳು ಏನಿದೆ ನೀವು ಅವರುಗಳ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಅದನ್ನ 2002ನೇ ಇಸ್ವಿ ವೋಟಿಂಗ್ ಲಿಸ್ಟ್ ಜೊತೆಗೆ 2005ನೇ ಇಸ್ವಿಯ ವೋಟಿಂಗ್ ಲಿಸ್ಟ್ ನಿಮಗೆ ಕೊಡ್ತೀವಿ. ಅದನ್ನ ನೋಡಿದ್ದೀವಿ. 1000 ವೋಟ್, 500 ವೋಟ್, 600 ವೋಟ್ ಗೆದ್ದಿರೋದು ಕಂಡಿದ್ದೀವಿ ಅಲ್ವಾ? ಹಾಗಾಗಿ 2800 ವೋಟ್ ಅಂದ್ರೆ ಸಣ್ಣ ವಿಚಾರ. ಉದಾಹರಣೆ ಹೇಳ್ತಾ ಇರ್ತಕ್ಕಂಥದ್ದು ಇಂತಹ 30,000, 40,000, 20,000 ಮತಗಳನ್ನ ಕೆಲವು ಮತಗಟ್ಟೆ ಇದರಲ್ಲಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ದೇಶ. ಈ ಪ್ರಜಾಪ್ರಭುತ್ವ ರಾಷ್ಟ್ರದ ವ್ಯವಸ್ಥೆಯಲ್ಲಿ ಮತದಾನ ಮತ್ತೆ ಮತದಾರರೇ ಬಹಳ ಮುಖ್ಯವಾದಂಥದ್ದು. ಯಶಸ್ಸು ಮತದಾರರ ಮೇಲೆ ನಿಂತಿರ್ತಕ್ಕಂಥದ್ದು. ಆ ವೋಟಿನ ಸಭೆ ಬಹಳ ಒಂದು ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಸಭೆ. ಈ ಮತದಾನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು. ಅದು ಏನು 18 ವರ್ಷ ದಾಟತಕ್ಕಂಥ ಈ ದೇಶದ ಪ್ರತಿಯೊಬ್ಬರ ಹಕ್ಕು. ಅದು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಮಹತ್ತರವಾದಂತಹ ಹಕ್ಕು. ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಆ ಹಕ್ಕಿಗೆ ಎಲ್ಲೋ ಒಂದ್ ಕಡೆ ಸಂಚುಕಾರ ಬರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕೆ ಸಂಚುಕಾರ ಅಂತ ಹೇಳ್ತೀವಪ್ಪ ಅಂದ್ರೆ, ಏನು ಕೆಲವು ರಾಜ್ಯಗಳಲ್ಲಿ ಮತ ಪರಿಷ್ಕರಣೆ ನಡೆದಿದೆ, ಅಲ್ಲೆಲ್ಲ ಕೂಡ ಮತದಾರರು ಇದ್ದಾರೆ. ಅವರಿಗೆ ಅರ್ಹ ಎಲ್ಲ ದಾಖಲಾತಿಗಳಿದ್ರೂ ಕೂಡ ಅವರನ್ನ ಮತಪಟ್ಟಿಯಲ್ಲಿ ಇಲ್ಲದ ರೀತಿಯಲ್ಲಿ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ಇವತ್ತು ನಮ್ಮ ಬಿಹಾರ ರಾಜ್ಯದಲ್ಲಿ ಚುನಾವಣೆಗಿಂತ ಮುಂಚೆ ಅಲ್ಲಿ ಮತ ಪರಿಷ್ಕರಣೆ ನಡೀತು. ಆ ಸಂದರ್ಭದಲ್ಲಿ 62 ಲಕ್ಷ ಮತದಾರರನ್ನ ಕೈ ಬಿಡ್ತಾರೆ. 62 ಲಕ್ಷ ಮತದಾರರ. ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಮತದಾರರನ್ನ ಕೈ ಬಿಡ್ತಾರೆ. ಉತ್ತರ ಪ್ರದೇಶದಲ್ಲಿ 2,30,00,000 ಮತದಾರರನ್ನ ಕೈ ಬಿಡ್ತಾರೆ. ಅವರೆಲ್ಲ ಬದುಕಿದ್ದಾರೆ, ಅವ್ರಿಗೆಲ್ಲ ದಾಖಲಾತಿಗಳಿದೆ. ಆದ್ರೆ ಕೆಲವೊಂದು ಸಬೂಬನ್ನ ಹೇಳಿ ಅವರನ್ನ ಮತದ ಹಕ್ಕನ್ನ ಕಿತ್ಕೊಳ್ಳಾಗಿದೆ. ಅದೇ ಹುನ್ನಾರ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೀತಕ್ಕಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ನಮ್ಮ ರೇವಣ್ಣ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲೂ ಕೂಡ ಆ ಮತವನ್ನ ಬಿಡ್ತಾ ಇರ್ತಕ್ಕಂಥ ಪ್ರಕ್ರಿಯೆಯನ್ನು ಗಮನಿಸಿಕೊಂಡಾಗ ಏನು ಕಾಂಗ್ರೆಸ್ ಪಕ್ಷದ ಮೂಲ
ಮೂಲಭೂತ ಓಟ್ಗಳು ಅಂತ ಹೇಳಿದ್ದೇವೆ, ಸಾಂಪ್ರದಾಯಿಕ ಮತಗಳು ಅಂತ ಹೇಳಿ ಯಾವ್ಯಾವ ಸಮುದಾಯಗಳಿದ್ದಾವೋ ಆ ಸಮುದಾಯವನ್ನೇ ಟಾರ್ಗೆಟ್ ಮಾಡಿ ಇವತ್ತು ಕೈ ಬಿಟ್ಟಿರುವುದನ್ನು ನಾವೆಲ್ಲ ಕೂಡ ಗಮನಿಸಬಹುದಾಗಿದೆ. ಹಾಗಾಗಿ ನಾವು ಈ ಒಂದು ಮತ ಪರಿಷ್ಕರಣೆಯ ಕಾಲದಲ್ಲಿ ಬಹಳ ಜಾಗರೂಕರಾಗಿರ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಪತ್ರಿಕಾ ಮಿತ್ರರಿಗೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಓಬಿಸಿ ಘಟಕ ಅವರನ್ನು ಗೌರವಿಸೋಣ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮತ ಪರಿಷ್ಕರಣೆ ಬಗ್ಗೆ ನಮ್ಮ ಶ್ರೀಧರನವರ ಬಗ್ಗೆ ಹೇಳಿದ್ದಾರೆ. ಇದು ಅತ್ಯಂತ ಲಘುವಾಗಿ ತಗೊಳ್ಳುವಂತಹ ವಿಚಾರ ಅಲ್ಲ. ಸವಿಸ್ತಾರವಾಗಿ ನಮ್ಮ ರೇವಣ ಸಾಹೇಬರು ಇದ್ರ ಬಗ್ಗೆ ಸವಿಸ್ತಾರವಾಗಿ ಬಗ್ಗೆ ಇದ್ರ ಬಗ್ಗೆ ಹೇಳಲಿದ್ದಾರೆ. ಯಾಕಂದ್ರೆ ನಾವು ಏನಾದ್ರು ಲಘುವಾಗಿ ಇದನ್ನ ತಗೊಂಡ್ರೆ ನಾವು ಸುತ್ತಮುತ್ತಲು ಜೊತೆಗೆ ನಮಗೆ ಅಪಾಯ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಂದೊಂದು ಪದವನ್ನು ಪರಿಷ್ಕರಣೆ ಮಾಡುವ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಳುವಂತ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಇದೇ ನಮ್ಮ ತಾಲೂಕಿನಲ್ಲಿ 2 ಬ್ಲಾಕ್ ಸೇರಿಸಿ ಒಂದು ತರಬೇತಿ ಕೊಡುವಂತ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಒಂದನ್ನು ಸತ್ಯ ಈ ನಾವೇನು ಈ ಬೇಸ್ಮೆಂಟ್ ಅಂತ ಹೇಳ್ತಾರೆ, ಮನೆಗೆ ಅಡಿಪಾಯನೇ ಮತರಕ್ಷಣೆ ಮಾಡಿದ ತಕ್ಷಣ ನಾವು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ, ಚುನಾವಣೆ ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ನಾವು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಕುಂದುಕೊರತೆಗಳು, ನಿಮ್ಮ ಸಮಸ್ಯೆಗಳು ಜವಾಬ್ದಾರಿ ನಮ್ದಾಗಿದ್ರೆ ಅದನ್ನ ನಾವು ನೋಡ್ಕೊತೀವಿ. ನೀವು ಮತರಕ್ಷಣೆ ಪಕ್ಷದ ದೃಷ್ಟಿ ಕೊಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ಇವತ್ತು ತಾಲೂಕಿನಲ್ಲಿ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿದೆ. 2028ಗೆ ಮೊದಲೇ ಏನಾದರೂ ಅದು ಕೀರ್ತಿ ಪದಕ್ಕೆ ಗೆಲುವು ಆಗ್ತದೆ ಅಂತ ಹೇಳಿದ್ರು ಅದು ಅರ್ಕಲ್ಗೂಡು ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲ ಎಲ್ಲ ಒಟ್ಟಾಗಿ ನಮಗೆ ನಮ್ಮ ತಾಯಿಯಾಗಿ ಕಾಂಗ್ರೆಸ್ ಪಕ್ಷ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವನ ಪಕ್ಷ ಕೊಡ್ಬೇಕು. ಹಾಗಾಗಿ ಪಕ್ಷ ನಮ್ಮ ತಾಯಿ ಅಂತ ತಿಳಿದು ಪಕ್ಷನ ಬೆಳೆಸಿ ಉಳಿಸುವಂಥದ್ದು ಎಲ್ಲ ಕಾರ್ಯಕರ್ತರ ಜವಾಬ್ದಾರಿಯಾಗಿರ್ತದೆ. ಎಲ್ಲ ಕಾರ್ಯಕರ್ತರು ಎಷ್ಟು ಕಷ್ಟಪಡ್ತಿದ್ರೆ ಖಂಡಿತವಾಗಿಯೂ ಪಕ್ಷ ಅಂತ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಯಾರ ಒಂದು ಕಷ್ಟ ವ್ಯರ್ಥ ಆಗಲ್ಲ ಅಂತ ಶ್ರಮ ಖಂಡಿತವಾಗಿಯೂ ಭೂಮಿಗೆ ಹಾಕಿದಂತಹ ಕಾಡು ಬೆಳೆ ಹಾಗೆ ಆಗ್ತದೆ. ಹಾಗಂತ ನೀವು ಶ್ರಮ ಹಾಕಿದ್ರೆ ಖಂಡಿತವಾಗಿಯೂ ಯಾವತ್ತೂ ವಿಫಲ ಆಗಲ್ಲ. ನಾವು ಗೆದ್ದೇ ಗೆದ್ದು ಈ ಬಾರಿ ನಾವು ಆ ಶ್ರಮವನ್ನ ಪಟ್ಟಿ ಛಲವನ್ನ ಹಿಡಿದು ಈ ಒಂದು ಯಶಸ್ವಿಯಾಗಿ ನಾವೆಲ್ಲ ಮತ ಪರಿಷ್ಕರಣೆ ಯಶಸ್ವಿ ಮಾಡೋದಂತ ಹೇಳ್ತಾರೆ. ಪದ ಇದ್ರೂ ಕೂಡ ಒಂದನ್ನ ನಾವು ಜ್ಞಾಪಕಬೇಕು. ಈ ಸಾರಿ ಮತಪಟ್ಟಿಯಲ್ಲಿ ನಮ್ಮ ಹೆಸರು ಇದ್ರೆ ನಾವು ಈ ಭಾರತದ ಪ್ರಜೆಗಳಲ್ಲ. ನಾನು ಆಗಲಿ, ಶ್ರೇಯಸ್ ಆಗಲಿ, ಶ್ರೀಧರ್ ಗೌಡ ಆಗಲಿ, ಮಂಜಣ್ಣ ಆಗಲಿ, ಲಕ್ಷ್ಮಣ ಆಗಲಿ, ಅಥವಾ ಇಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಪಟೇಲ್ ಶಿವಣ್ಣವರಾಗಲಿ, ನೀವು ಎಲ್ಲರೂ 30ನೇ ತಾರೀಕಿಂದ ಕೊನೆಯವರೆಗೂ 1 ತಿಂಗಳು ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನೋಂದಣಿ ಮಾಡಿಕೊಳ್ಳದೆ ಹೋದ್ರೆ ನೀವು ವೋಟರ್ಸ್ ಅಲ್ಲ. ಇದು ನನ್ನ ಕೆಲಸ, ಇದು ಮುಖ್ಯ. ನೀವು ಮಾಡಿದಿರ ಅದು ಕಾರ್ಯರೂಪಕ್ಕೆ ಬರಬೇಕಾಗಿರೋದು ಎಲ್ಲಿ ಇದ್ರೆ ನಮ್ಮ PLA 1 ಶ್ರೀಧರಗೌಡರು, PLO ಅಧಿಕಾರಿಗಳು, PLA 2 ನೀವು ಈ ಕ್ಷೇತ್ರದಲ್ಲಿ ಎಷ್ಟು ಮಕ್ಕಳು ಅಂತ ಕಿರ್ಕೊಳ್ಳೋದನ್ನು ಕಾಂಗ್ರೆಸ್ ಭದ್ರವಾಗಿದೆ ಅಂತ ಹೇಳಿದ್ರೆ ನಿಮ್ಮ ಧೈರ್ಯವನ್ನು ಮೆಚ್ಚಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ತೊಂದರೆ ಅನುಭವಿಸಿದ್ರು ನೀವೆಲ್ಲ ಇನ್ನು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನನ್ನ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ, DK ಶಿವಕುಮಾರ್ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ. ಬಂಧುಗಳಲ್ಲಿ ವಿಷಯಕ್ಕೆ ಬರೋದೇ ಆದ್ರೆ ನಾನು ಆಗ್ಲೇ ಹೇಳಿದಾಗೆ PLA 1 ನಿಮ್ಮನ್ನೆಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಅದು ನಿಮ್ಮ ಕಾರ್ಯ ಏನು ಅನ್ನೋದ್ರ ಬಗ್ಗೆ ಸೆಮಿನಾರ್ ಆಗಿದೆಯಾ? ಆಗಿಲ್ಲ. ನಿಮ್ಮ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಮತ್ತೆ ಒಂದು ಸಭೆ ನಾವು ಮಾಡ್ತೇವೆ. ಆ ಸಭೆಯಲ್ಲಿ ನಿಮ್ಮ ಕರ್ತವ್ಯ ಈಗಾಗಲೇ ಶ್ರೀಧರಗೌಡ ಹೇಳಿದ್ರು, ಆದರೂ ಕೂಡ ತಪ್ಪಾಗಬಾರದು. PLOಗಳು 30ನೇ ತಾರೀಕಿನಿಂದ 1ನೇ ತಾರೀಕು ಈ ತಿಂಗಳ ಕೊನೆಯಿಂದ 1 ತಿಂಗಳವರೆಗೂ ಮನೆ ಬಾಗಿಲಿಗೆ ಬರ್ತಾರೆ. ಅವ್ರು 3 ಸಾರಿ ಬರ್ತಾರೆ. ಆ 3 ಸಾರಿ ಅವ್ರ ಫಾರ್ಮ್ ಕೊಟ್ಟಿದ್ದನ್ನ 3 ಸಾರಿ ಒಳಗಾಗಿ 1ನೇ ಸಾರಿ ಮಾಡಿದ್ರೆ ಬಹಳ ಸಂತೋಷ. 280 PLA 2ಗಳು ಆಗಬೇಕು. ಆ PLA 2ಗಳು ಅದೇ ಬೂತ್ನವರಾಗಿರ್ಬೇಕು ಮತ್ತು ಅವರ ಐಡೆಂಟಿಟಿ ನಮಗೆ ಇರಬೇಕು. ಅವರ ಕರ್ತವ್ಯ ಏನು? ವೋಟರ್ ಲಿಸ್ಟ್ ಅನ್ನ ಸೇರಿಸ್ತಕ್ಕಂಥದ್ದು, ನಿಜವಾದ ವೋಟರ್ನ ತಪ್ಪಿಸ್ಕೊಳ್ಳೋದನ್ನು ನೋಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಏನಿದೆ ತಪ್ಪು ಬಿಜೆಪಿಯವರು ಮತ್ತು ದಳದವರು ಏನ್ ಮಾಡ್ತಾರೆ, ಈಗ ಬೇರೆ ರಾಷ್ಟ್ರಕ್ಕೆಲ್ಲ ಬಿಜೆಪಿ ಆದ್ರೆ
ಹಾಸನದಲ್ಲೇ ಈ ಕೂಟ ಬೇರೆ ಇದೆ, ಇವರಿಬ್ರು ಕಾಟ. ಇವರಿಬ್ರು ಸೇರ್ಕೊಂಡು ಕಾಂಗ್ರೆಸ್ ಇಬ್ರು. ಯಾಕೆ ಅಂದ್ರೆ ದೇವೇಗೌಡರು ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್. ಆದ್ರೂ ದ್ವೇಷ ಯಾಕಂದ್ರಪ್ಪ ಅಂದ್ರೆ ಜಾತಿ ಮೇಲೆ ಕೋಪ ಬರೋದು, ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅವರು. ಇರ್ಲಿ, ಅದನ್ನ ನನ್ನ ಸಂತೋಷ ಏನಪ್ಪ ಅಂದ್ರೆ ಈ ಅರ್ಕಲ್ಗೂಡಲ್ಲಿ ಇಷ್ಟು ಇವರ ಗಲಾಟೆ ಒಳಗೆ, ಇವರ ತೊಂದರೆ ಒಳಗೆ ಇಷ್ಟು ದಿನ ಕಾಂಗ್ರೆಸ್ ಅವರು ಇದ್ದೀರಲ್ಲ, ನಿಮ್ಮ ಸಲಾಂ, ನಿಮ್ಮ ನಮಸ್ಕಾರ. ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಏನು ಡಾಕ್ಯುಮೆಂಟ್ರಿ ಫೋಟೋಗಳು ಏನಿದೆ, ನೀವೆಲ್ಲರೂ ಕೂಡ ಈ ಕೆಲಸವನ್ನ ಮಾಡಬೇಕು. ತದನಂತರ 30ರ ನಂತರ ಪಟ್ಟಿಯಲ್ಲಿ ಇದೆಯೋ ಇಲ್ಲವೋ ನೋಡಬೇಕು. ಮಾತಾಡಿದಂತ ಶ್ರೀಧರ್ ಗೌಡರು ಮತ್ತು ಶ್ರೇಯಸ್ ಹೇಳಿದ್ರು, ಬೇರೆ ರಾಜ್ಯಗಳಲ್ಲಿ ಏನಾಯ್ತು, 30 ಲಕ್ಷ, 20 ಲಕ್ಷ, 90 ಲಕ್ಷ ವೋಟರ್ ತೆಗೆದ್ರೆ ಯಾರು ತೆಗಿತಾರೆ? ಕಾಂಗ್ರೆಸ್ ವೋಟ್ ಹಾಕುವಂತ ಜನರು ತೆಗಿತಾರೆ. ಮೊದಲನೇ ಕಾಂಗ್ರೆಸ್ಗೆ ಯಾಕೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತೇಳಿ ಒಬ್ಬ ಅಲ್ಪಸಂಖ್ಯಾತರು ವೋಟೇ ಬೇಡ ಅಂತ ಹೇಳಿ ಅವರು ಚಾಲೆಂಜ್ ಮಾಡುವಾಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅಂತ ಹೇಳಿ, ನಿಮ್ಗೆ ಅಲ್ಪಸಂಖ್ಯಾತರು ಅಂದ್ರೆ ಅರ್ಥವಾಗ್ತಾ ಇದ್ರೆ ಮುಸಲ್ಮಾನರ ವೋಟನ್ನ ವೋಟರ್ ಲಿಸ್ಟಿಂದ ತೆಗಿತಾರೆ. ಆ ತೆಗಿದಂಗೆ ನೋಡುವಂತ ಕೆಲಸ ಯಾರ್ದು? ಬೇರೆ ರೂಗಳದು. ಅದು ನಿಮ್ಮ ಕೆಲಸ. ಮತ್ತು ಕಾಂಗ್ರೆಸ್ ಒಂದು ಬೂತ್ಗಳು ಇರ್ತಾರೆ. ಆ ಬೂತಲ್ಲಿ ಕಾಂಗ್ರೆಸ್ ಜಾತಿಗಳನ್ನಲ್ಲ, ಆ ಬೂತಲ್ಲಿ ಕಾಂಗ್ರೆಸ್ ವೋಟ್ ಜಾಸ್ತಿ ಬರುತ್ತೆ ಅಂದ್ರೆ ಅವ್ರನ್ನ ಕಡಿಮೆ ಮಾಡ್ತಾರೆ. ಬರೀ ಜಾತಿನೇ ಹೇಳ್ತಾ ಇಲ್ಲ. ಅವ್ರ ಟಾರ್ಗೆಟ್ ಏನಪ್ಪ ಅಂದ್ರೆ, ಅವರ ಒಂದು ಉದ್ದೇಶ ಏನಪ್ಪ ಅಂದ್ರೆ, ವೋಟ್ ಇದ್ರೆ ತಾನೇ ನೀವು ವೋಟ್ ಹಾಕೋದು. ವೋಟ್ ಇಲ್ಲದೆ ಇದ್ರೆ ಯಾರು ವೋಟ್ ಹಾಕ್ತೀರ ನೀವು? ಅದನ್ನು ಮಾಡೋದಕ್ಕೆ ಅವ್ರ ಪ್ರಯತ್ನ ಇದೆ. ಒಂದು ಉದಾಹರಣೆ ಜ್ಞಾಪಕಗಳಲ್ಲಿ ನಿಮಗೆ, ಈ ರಾಷ್ಟ್ರದಲ್ಲಿ ಅತ್ಯುತ್ತಮ ಕೆಲಸ ಮಾಡ್ತಿರುವಂತ ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಹೋದ್ ಸಾರಿ 75,000 ವೋಟಿಂದ ಗೆದ್ದಿದ್ರು. ಈ ಸಾರಿ ವೋಟರ್ ಲಿಸ್ಟ್ ನೋಡ್ಕೊಳ್ಳದೆ ಇದ್ದಿದ್ದರಿಂದ ಅಂತ ಮಹಾನ್ ನಾಯಕರ ಸೋಲಾಗಿದೆ. ಇದನ್ನ ನೆನೆಸ್ಕೊಳ್ಬೇಕು. ಆ ಇವಳು ವೆಸ್ಟ್ ಬ್ಯಾಂಕಿನ ಇವಳು ಕೂಡ ಅವರ ವೋಟನ್ನು ಇಲ್ಲಕ್ಕೆ ಮಾಡಿದ್ರು. ಇವೆಲ್ಲವನ್ನು ನೋಡಿದಾಗ ಅವರು ವ್ಯವಸ್ಥಿತವಾಗಿ ಅವ್ರು ಕೊಡ್ತಾ ಇರೋದೇ ಅವರು ಸಿಬಿಐ ಅವ್ರ ಕೈಲಿ, ಕೋರ್ಟ್ ಅವ್ರ ಕೈಲಿ, ಇನ್ಕಮ್ ಟ್ಯಾಕ್ಸ್ ಅವ್ರ ಕೈಲಿ, ಇಡಿ ಅವ್ರ ಕೈಲಿ, ಇವೆಲ್ಲ ಇದ್ದೇ ಇರಲಿಲ್ವಾ? ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ ಇತ್ತು. ಆದ್ರೆ ಇವರಿಬ್ಬರು ಜೋಡಿ ಇದೆಯಲ್ಲ, ಮೋದಿ ಮತ್ತು